ಶಹಾಬಾದ್ ಜೇವರ್ಗಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಹೆದ್ದಾರಿ ತಡೆ ಪ್ರತಿಭಟನೆ. ಪಿಎನ್ಸಿಐಬಿ ನ್ಯೂಸ್. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಜೇವರ್ಗಿ ರಸ್ತೆ ಸಂಪೂರ್ಣ ಹದಗೆಟ್ಟಿರುವ ಹಿನ್ನೆಲೆ ರಸ್ತೆ ದುರಸ್ತಿ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಹಾಗೂ ಪ್ರಗತಿಪರ ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ತಡೆದು ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಯಿತು. ಶಹಾಬಾದ್ ತಾಲೂಕು ಕೇಂದ್ರವಾಗಿದ್ದರೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತಾಲೂಕಿನ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ಬಾರಿ ಶಹಾಬಾದ್ ಜೇವರ್ಗಿ ರಸ್ತೆಯನ್ನು ನಿರ್ಮಿಸಿದರೂ ಕಾಮಗಾರಿ ಕಳಪೆಯಾಗಿದ್ದು ರಸ್ತೆ ಮತ್ತೆ ಹಾಳಾಗುತ್ತಿದೆ. ಆದ್ದರಿಂದ ಶಾಶ್ವತ ಗುಣಮಟ್ಟದ ಹೊಸ ರಸ್ತೆ ನಿರ್ಮಿಸಬೇಕು ಎಂದು ಆಗ್ರಹಿಸಿದರು. ವಾಡಿ ಕ್ರಾಸ್ನಿಂದ ಮರಗೋಳ ಕ್ರಾಸ್ ಹಾಗೂ ಜೇವರ್ಗಿ ಕ್ರಾಸ್ವರೆಗೆ ಸುಮಾರು 17 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಕಳೆದ 2-3 ವರ್ಷಗಳಿಂದ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಾ ಬಂದರೂ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆತಿಲ್ಲ ಎಂದು ಆರೋಪಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸುಮಾರು 2,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು. ಜಿಲ್ಲಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೆ ಹೋರಾಟ ಮುಂದುವರಿಯುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಇದೇ ವೇಳೆ ತಹಸೀಲ್ದಾರ್ ಕಚೇರಿ, ನಗರಸಭೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಭ್ರಷ್ಟಾಚಾರ ಎಗ್ಗಿಲ್ಲದೆ ನಡೆಯುತ್ತಿದ್ದು ಹಣ ನೀಡದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ ಎಂದು ಸಾರ್ವಜನಿಕರು ದೂರಿದರು. ಜನಪ್ರತಿನಿಧಿಗಳು ಕೂಡ ಹಣ ನೀಡಿದರೆ ಮಾತ್ರ ಸಭೆಗಳಿಗೆ ಹಾಜರಾಗುತ್ತೀವಿ ಎಂದು ಹೇಳುತ್ತಿರುವುದು ವಿಷಾದನೀಯ ಎಂದು ಆರೋಪಿಸಿದರು. ಈ ಸತ್ಯಾಗ್ರಹದಲ್ಲಿ ಪರಮಪೂಜ್ಯ ಶ್ರೀಮದ್ ಘನಲಿಂಗ ಚಕ್ರವರ್ತಿ ರೇವಣಸಿದ್ಧ ಚರಂತೀಶ್ವರ ಶಿವಾಚಾರ್ಯರು, ಸಂಗಮೇಶ್ವರ ಸಂಸ್ಥಾನ ಮಠ ತೂಣಸನಹಳ್ಳಿ ಎಸ್, ಬಸವರಾಜ್ ಮದ್ರಿಕಿ, ಬೆಳಪ್ಪ ಖಾನಾದಲ್, ಮಲ್ಲಿಕಾರ್ಜುನ್ ಗೋಳೇದ್, ನಾಗೇಂದ್ರಪ್ಪ ಹುಗ್ಗಿ, ಪ್ರಶಾಂತ್ ರಾಮಶೆಟ್ಟಿ, ಅಲ್ಲಮಪ್ರಭು ಮಂಗಳೂರು, ಮಲ್ಲಣ್ಣ ಮರ್ತೂರ್ ಹಾಗೂ ಮೌನೀಶ್ ಕಡಬೂರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಇಂದು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ತೊಲಸನಹಳ್ಳಿ ಎಸ್ ಗ್ರಾಮದ ಏನು ಸ್ಟೇಟ್ ಹೈವೇ ರೋಡ್ ಇದೆ, 125 ಸ್ಟೇಟ್ ಹೈವೇ, ಈ ರೋಡು ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಸಮಸ್ತ ತೊಲಸನಹಳ್ಳಿ ಎಸ್ ಗ್ರಾಮದ ಜನರು ಪ್ರತಿ ಮನೆಯಿಂದ ಒಬ್ಬೊಬ್ಬ ಯುವಕರು ಕೂಡ ಬಂದು ಪಾಲ್ಗೊಂಡು ಇವತ್ತಿನ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಸ್ವಾಭಿಮಾನದ ಹೋರಾಟವನ್ನು ಮಾಡಿದ್ದಾರೆ. ಇಡೀ ಜನರದ್ದು ಒಂದೇ ಒಂದು ಕೂಗು, ನಮ್ಮ ಸಮಸ್ಯೆಗೆ ಶಾಶ್ವತದ ಪರಿಹಾರ ಬೇಕು. ಒಂದು ದಶಕದಿಂದ ಕೂಡ ನಾವು ಮನವಿ ಪತ್ರ ಮಾಡ್ತಾ ಇದ್ದೀವಿ, ಹೋರಾಟ ಮಾಡತ್ತೀವಿ, ಚಳವಳಿ ಮಾಡತ್ತೀವಿ, ಧರಣಿ ಸತ್ಯಾಗ್ರಹ ಮಾಡತ್ತೀವಿ, ಆದರೂ ಕೂಡ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅನ್ನತಕ್ಕಂಥದ್ದು ಒಂದು ಆಗ್ರಹ ಇದೆ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಬೃಹತ್ ಪ್ರತಿಭಟನೆಗೆ ನಮ್ಮ ತೊಲಸನಹಳ್ಳಿ ಎಸ್ ಗ್ರಾಮದ ಸದ್ಗುರು ಶ್ರೀ ಸಂಗಮೇಶ್ವರ ಸಂಸ್ಥಾನ ಮಠದ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ನಮ್ಮ ರೇವಣಸಿದ್ಧ ಚರಂತೇಶ್ವರ ಶಿವಾಚಾರ್ಯರು ಅಪ್ಪಾಜಿಯವರು ಇವತ್ತು ನಮ್ಮ ಹೋರಾಟಕ್ಕೆ ಬಂದು ಈ ಗ್ರಾಮದ ಸಮಸ್ಯೆಗೆ, ಈ ಜನರ ಸಮಸ್ಯೆಗೆ ಈ ಮಠ ಕೂಡ ನಿಮ್ಮ ಜೊತೆ ಇರುತ್ತೆ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಅಪ್ಪಾಜಿಯವರು ಕೂಡ ಇವತ್ತು ಬಂದು ಹೋರಾಟಗಾರರಿಗೆ, ಈ ಪ್ರತಿಭಟನಾಕಾರರಿಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಅಪ್ಪವ್ರಿಗೆ ಕೂಡ ನಾವು ಎಲ್ಲ ಹೋರಾಟಗಾರರ ವತಿಯಿಂದ ತುಂಬ ಧನ್ಯವಾದ ಸಲ್ಲಿಸ್ತೇನೆ. ಹೀಗಾಗಿ ನಾವು ಈ ಒಂದು ಸುದ್ದಿವಾಹಿನಿ ಮುಖಾಂತರ ಮಾನ್ಯ ಶಾಸಕರಿಗೆ, ಮಾನ್ಯ ಜಿಲ್ಲೋತ್ಸವ ಸಚಿವರಿಗೆ, ಮಾನ್ಯ ಸಂಸದರಿಗೆ ಎಲ್ಲರೂ ಕೂಡ ಈ ಹೋರಾಟ ಒಂದು ಮನವಿ ಮಾಡ್ತೀವಿ. ದಯವಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಸಿ. ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ವಿರುದ್ಧವಾಗಿ ಹೋರಾಟ ಅಲ್ಲ. ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ಹೋರಾಟ, ನಮ್ಮ ರಸ್ತೆಗಾಗಿ ಹೋರಾಟ. ಇದು ಒಬ್ಬನ ಹೋರಾಟ ಅಲ್ಲ, ಎಲ್ಲ ಯುವಕರು, ಊರಿನ ಜನ ಕೂಡ್ಕೊಂಡು ಮಾಡತಕ್ಕಂಥ ಹೋರಾಟ. ಈ ಸಮಸ್ಯೆ ಬಗೆಹರಿಸಿ, ನಮಗೆ ಕುಡಿಯೋ ನೀರಿನ ಸಮಸ್ಯೆ ಅಂತದ್ದು ಬಗೆಹರಿಸಿದ್ದೀರಿ, ರಸ್ತೆ ಕೂಡ ಬಗೆಹರಿಸಿ ಅಂತ ತಮ್ಮ ಸುದ್ದಿವಾಹಿನಿ ಮುಖಾಂತರ ನಾವು ಕೇಳ್ಕೊತೇವೆ. ಜೈ ಹಿಂದ್, ಜೈ ಭಾರತ್. ಸರ್, ತಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಮದ್ರಿಕಿ, ನಾನು ಸಾಮಾಜಿಕ ಹೋರಾಟಗಾರ. ಬಾಳ
ಮಾತಿನೊಳಗ ಮಾತಿಲ್ಲ ಮೋತಿ ನೋಡಬಾರದು ಕೋಟಿ ಹಂಗ ತಿರುಗುಕೋಲಿನ ಬೆನ್ನ ಹತ್ತಬಾರದು ಕೋಟಿ ಹಂಗ ತಿರುಗುಕೋಲಿನ ಬೆನ್ನ ಹತ್ತಬಾರದು